ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೇತ್ರ. ಇವತ್ತು ತುಂಬ ಕೆಲಸ ಇರೋದ್ರಿಂದ ಬೆಳಗ್ಗೆನೇ ಲಾಗ್ ಶುರು ಮಾಡಿಕೊಂಡೆ. ನಮ್ಮೂರಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರೆ ಇತ್ತು. ಹಾಗಾಗಿ ಅಮ್ಮ ಊರಿಂದ ಬಂದರು. ಮನೆ ಕಸ ಗುಡಿಸಿ, ನೆಲ ಒರೆಸಿ, ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಎಲ್ಲ ಹಾಕಿದೆ. ನಂತರ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಭೂತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡೆ. ನಂತರ ಹಾಲು ಕಾಯಿಸಿ ಮನೆಯವ್ರಿಗೆಲ್ಲ ಟೀ ಮಾಡಿಕೊಟ್ಟೆ. ನಂತರ ಎಲ್ಲ ಸ್ನಾನ ಮುಗಿಸಿ ದೇವ್ರ ಪೂಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೀಪ ಹಚ್ಚಿ ಪೂಜೆ ಮುಗಿಸ್ದೆ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಬಿಸಿಬೇಳೆಬಾತ್ ಹಾಗೂ ಸ್ನ್ಯಾಕ್ಸಿಗೆ ಆಲೂ ಮಿರ್ಚಿ ಮಾಡಿದ್ದೆ. ಇವತ್ತಿನ ಲಾಗಲ್ಲಿ ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಿಂಪಲ್ ಆಗಿರೋ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಬರೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ರಥೋತ್ಸವ ಎಲ್ಲ ಮುಗಿಸ್ಕೊಂಡು ನಂತರ ಮಧ್ಯಾಹ್ನಕ್ಕೆ ಪ್ರಸಾದ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಂತರ ತಿಂಡಿಗೆ ನಾನು ಬಿಸಿಬೇಳೆಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ನಿಮಗೆ ಈ ಲಾಗ್ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿನ ನೋಡೋಣ. ಮೊದಲು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಬೇಕು. ನಂತರ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು. ನಂತರ ಬೀನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಸಹ ಕಟ್ ಮಾಡಿಕೊಂಡೆ. ನೆಕ್ಸ್ಟು ಮತ್ತು ಈರುಳ್ಳಿನೂ 2 ಈರುಳ್ಳಿ ತೊಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡೆ. ನಂತರ 2 ಟೊಮೊಟೊ ತೊಗೊಂಡಿದ್ದೆ. ಅದನ್ನು ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿಕೊಂಡೆ. ನಂತರ ಮೆಣಸಿನ್ಕಾಯಿ ಎಲ್ಲನೂ ತೊಗೊಂಡಿದ್ದೆ. ನೋಡಿ, ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೆ. ಮತ್ತು ಅಕ್ಕಿ 2 ಬೌಲ್ ಅಕ್ಕಿ ತೊಗೊಂಡಿದ್ದೆ. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಮತ್ತು ನೀರಲ್ಲೆಲ್ಲ ಹಾಕಿ ನೆನೆಸಿ ಸ್ವಲ್ಪ ಇಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ, ಹಾಗೆ ಬೇಗ ಸ್ಮೂತ್ ಆಗುತ್ತೆ ಅಂತ. ನೆಕ್ಸ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೆ 1 ಲೋಟ. ನೆಕ್ಸ್ಟು ಅಚ್ಕಾರದ ಪುಡಿ ಹಾಗೂ MTR ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡಿದ್ದೆ. ನಂತರ ಕುಕ್ಕರಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಬಟಾಣಿ ಹಾಗೂ ಆಲೂಗಡ್ಡೆನೆಲ್ಲ ಅದಕ್ಕೆ ಹಾಕಿದೆ. ಸ್ವಲ್ಪ ಬಿಸಿ ಇರಬೇಕು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೊಳ್ಕೊಂಡು ನೆನೆಸಿಟ್ಟಿರ್ತಿದ್ನಲ್ಲ, ಅದನ್ನು ಬೇಳೆ ಮತ್ತು ಅಕ್ಕಿನ ಅದ್ರ ಜೊತೆ ಹಾಕಿದೆ.
ಸ್ವಲ್ಪ ಎಣ್ಣೆ ಸಹ ಹಾಕ್ತೆ, ಅಂದರೆ ಬೇಗ ಬೇಯುತ್ತೆ ಸಣ್ಣದಾಗಿ ಅಂತ. ಹಾಗೆ ಕುಕ್ಕರ್ ಬಾಯಿ ಮುಚ್ಚಿಟ್ಟು ನಂತರ ಒಗ್ಗರಣೆಗೆ ಅದಕ್ಕೆ ಸ್ವಲ್ಪ ಎಣ್ಣೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಜೀರಿಗೆ, ಸಾಸಿವೆ ಮತ್ತು ಶೇಂಗಾ ಕಾಳನ್ನೆಲ್ಲ ಒಗ್ಗರಣೆ ಕೊಟ್ಟೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆವರೆಗೂ ಅದನ್ನು ಫ್ರೈ ಮಾಡಿದೆ. ನಂತರ ಹೆಚ್ಕೊಂಡಿರುವಂಥ ಒಂದು 2 ಟೊಮೊಟೊವನ್ನು ಅದನ್ನು ಹಾಕಿ ನಂತರ ಚೆನ್ನಾಗಿ ಫ್ರೈ ಮಾಡಿದೆ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಅದಕ್ಕೆ ಫ್ರೈ ಮಾಡಿಕೊಂಡೆ. ನಂತರ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಗೂ ಮತ್ತು MTR ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹುಣ್ಸೆಹಣ್ಣು ನೆನೆ ಇಟ್ಟಿದ್ನಲ್ಲ ಅದನ್ನು ಸಹ ಅದಕ್ಕೆ ಹಾಕಿ ತಳ ಹಿಡಿತಾ ಇರುತ್ತೆ. ಸೊ ಅದಕ್ಕೆ ಹುಣ್ಸೆಹಣ್ಣು ಹಾಕಬೇಕು. ಹುಣ್ಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಬೇಕು. ನಂತರ ಬಾತು ಬೆಂದಿರುತ್ತಲ್ವ, ಇದು ಬೇಳೆ, ಅದು ನಂತರ ಅದು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಅದನ್ನು ನೀರು ಥರನೇ ಮಾಡಿಕೊಂಡೆ, ಗಟ್ಟಿ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಅಂದರೆ ಅದು ಕುದ್ದುಬಿಟ್ಟು ಮತ್ತೆ ಅದು ಗಟ್ಟಿ ಆಗುತ್ತೆ ಅಂತಲೇ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಥರ ಮಾಡಿಕೊಂಡೆ. ಸೊ ಹೀಗೆ ಬಿಸಿಬೇಳೆಬಾತ್ ಮಾಡಿಕೊಂಡೆ. ಸೊ ಈಗ ಸಿಂಪಲ್ ಆಗಿರೋ ಒಂದು ಬಿಸಿಬೇಳೆಬಾತ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನೋಡಿ. ಹಾಗೆ ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಆಲೂ ಮಿರ್ಚಿನ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ತುಂಬ ಬಿಸಿಲಿತ್ತಲ್ಲ, ಅದಕ್ಕಾಗಿ ನಾನು ಮಜ್ಜಿಗೆ ಮಾಡಿದ್ದೆ. ಸ್ವಲ್ಪ 1 ಗ್ಲಾಸಿಗೆ ಮೊಸರು ಹಾಕಿ ಹಾಗೆ ಒಂದು ಹಸಿ ಖಾರ ಹಾಕಿದ್ದೆ. ಹಾಗೆ ಒಂದು ಕುಕ್ಕರ್ಗೆ ಒಂದು 4 ಆಲೂಗಡ್ಡೆನ ಬೇಯಿಸ್ಕೊಂಡೆ. ಅದು ಬೇಯ್ದಾದ ನಂತರ ಅದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡೆ. ನಂತರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಗೆ ಜೀರಿಗೆ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅದನ್ನು ಮೆಣಸಿನ್ಕಾಯಿ ಇರುತ್ತಲ್ಲ ಅದಕ್ಕೆ ಅದರೊಳಗಡೆ ಹಾಕಿ ತುಂಬಿಕೊಂಡೆ. ನೆಕ್ಸ್ಟು ಬೋಂಡಾಗೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಜ್ವಾನ ಅಂದರೆ ಓಂಕಾಳು, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಅದು ಎಳೆ ಎಳೆಯಾಗಿ ಬರಬೇಕು, ಆ ಥರ ಅದನ್ನು ಮಿಕ್ಸ್ ಮಾಡಿಕೊಂಡೆ, ನೀರು ಥರ ಬರಬಾರ್ದು. ನಂತರ ಅದು ಆಲೂನ ಈ ಥರ ಮೆಣಸಿನ್ಕಾಯಿ ಒಳಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಈ ಥರ ಎಲ್ಲ ಅದರೊಳಗಡೆ ತುಂಬಬೇಕು. ನಂತರ ತುಂಬಿದಾದ ನಂತರ ಅದನ್ನು ಹಿಟ್ಟಿನೊಳಗಡೆ ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಡಿಪ್ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. ಹೀಗೆ ನಾನು ಆಲೂ ಮಿರ್ಚಿ ಮಾಡಿದ್ದೆ ಸ್ನ್ಯಾಕ್ಸ್ಗೆ ಸಾಯಂಕಾಲ ತಿನ್ನೋಕ್ಕೆ ಅಂತ. ಹಾಗೆ ನೋಡಿ, ನಿಮಗೂ ಇಷ್ಟ ಆದರೆ ಈ ರೆಸಿಪಿನ ಮನೆಯಲ್ಲಿ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಸಾಯಂಕಾಲ ಜಾತ್ರೆ ಇರೋದ್ರಿಂದ ಜಾತ್ರೆಗೆ ಏನೇನು ಬಂದಿದ್ದಾವೆ ಏನೇನಿಲ್ಲ ಅಂತ ಜಾತ್ರೆಗೆ ಹೋಗಿದ್ವಿ. ಅಲ್ಲಿ ತೊಟ್ಲು ಜೀಕ ಹಾಗೆ ರೈಲು ಮತ್ತು ಬಾತುಕೋಳಿ ಹಾಗೆ ಚಿಕ್ಕ ಮಕ್ಳು ಆಡೋಕ್ಕೆ ಗಾಡಿ, ಬಸ್ಸು ಆ ಥರ ಎಲ್ಲ ಚೆನ್ನಾಗಿ ಬಂದಿತ್ತು. ನೋಡಿ, ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.